ಎವ್ರಿವನ್, ವೆಲ್ಕಮ್ ಟು ಜೈಸ್ ಹೋಮ್ ಟೇಲ್ಸ್. ಎಲ್ಲ ಹೇಗಿದ್ದೀರಾ? ಇವತ್ತು ಬಹಳ ರುಚಿಯಾಗಿ ಸಾಫ್ಟ್ ಆಗಿರುವಂತ ಸಿಹಿ ಪೊಂಗಲ್, ಖಾರ ಪೊಂಗಲ್ ಹಾಗೂ ಹುಳಿಗೊಜ್ಜು. ಇದು ಖಾರ ಪೊಂಗಲ್ಗೆ ಒಳ್ಳೆ ಕಾಂಬಿನೇಷನ್ ಹಾಗೂ ಸಿಹಿ ಪೊಂಗಲ್ಗೆ ಯಾವ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹಾಕಿದ್ರೆ ರುಚಿ ಹೆಚ್ಚಾಗತ್ತೆ ಅನ್ನೋದನ್ನು ತೋರಿಸ್ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡದೆ ಕಡೆ ತನಕ ನೋಡಿ. ಮೊದಲಿಗೆ ಸಿಹಿ ಪೊಂಗಲ್ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ. 1 ಕಪ್ ಅಕ್ಕಿ, 1 ಕಪ್ ಹೆಸರುಬೇಳೆ ಹಾಗೂ 4 ಕಪ್ ಅಷ್ಟು ಮುದ್ದೆ ಬೆಲ್ಲನ ತಗೊಂಡಿದ್ದೀನಿ. 1 ಕಪ್ ಅಕ್ಕಿ, 1 ಕಪ್ ಹೆಸರುಬೇಳೆ 2 ಕಪ್ ಆಗತ್ತೆ. ಸೊ ಅದ್ರ ಡಬಲ್ ಬೆಲ್ಲ ತಗೊಂಡಿದ್ದೀನಿ ನಾನು. 4 ಕಪ್ ಅಷ್ಟು ಬೇಕಾಗತ್ತೆ. ಗೋಡಂಬಿ, ದ್ರಾಕ್ಷಿ, ತುಪ್ಪ, 3 ಲವಂಗ, 1 ಟೀ ಸ್ಪೂನ್ ಅಷ್ಟು ಏಲಕ್ಕಿ ಪುಡಿ, ಅರ್ಧ ಕಪ್ ಅಷ್ಟು ಒಣ ಕೊಬ್ಬರಿ ತುರಿ. ಮೊದಲಿಗೆ ಒಂದು ಪಾತ್ರೆಗೆ 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಕರಗಿಸ್ಕೊಂಡು ಅದಕ್ಕೆ ನಾನು ಗೋಡಂಬಿ ಸ್ವಲ್ಪ ಹುರ್ಕೊಳ್ಬೇಕು ಕೆಂಪಗಾಗ ತನಕ. ಅದಕ್ಕೆ ದ್ರಾಕ್ಷಿನ ಹಾಕೊಳ್ತಾ ಇದ್ದೀನಿ. ಬಾದಾಮಿ ಚೂರುಗಳನ್ನು ಸೇರಿಸ್ಕೊಳ್ಬಹುದು. ಹಾಗೂ ನಾನಿಲ್ಲಿ 3 ರಿಂದ 4 ಲವಂಗನ ಹಾಕೊಳ್ತಾ ಇದ್ದೀನಿ. ಇದು ಬಹಳ ಒಳ್ಳೆ ಫ್ಲೇವರ್ ಕೊಡುತ್ತೆ ಸಿಹಿ ಪೊಂಗಲ್ಗೆ. ಇದನ್ನೆಲ್ಲ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಬೇಕು. ಅದೇ ಮಿಕ್ಕಿರೋ ತುಪ್ಪಕ್ಕೆ ನಾನು ಹೆಸರು ಬೇಳೆನ ಹಾಕೊಳ್ತಾ ಇದ್ದೀನಿ. ಹೆಸರು ಬೇಳೆನ ಚೆನ್ನಾಗಿ ಲೋ ಫ್ಲೇಮಲ್ಲಿ ಹುರ್ಕೋಬೇಕಾಗತ್ತೆ. ಇದು ಬಹಳ ಡಿಫ್ರೆನ್ಸ್ ಆಗುತ್ತೆ ನಾವು ಹಾಗೆ ಹಾಕೊಳ್ಳೋದಕ್ಕೂ ಹುರಿದು ಹಾಕೊಳ್ಳೋದಕ್ಕೂ. ತೊಳೆದು ಸುಮಾರು 15 ನಿಮಿಷ ನೆನೆಸಿಟ್ಕೊಂಡಿರುವ ಅಕ್ಕಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. 4 ರಿಂದ 5 ಕಪ್ ಅಷ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ. ಮುಚ್ಚಳ ಮುಚ್ಚಿ ಪ್ರೆಷರ್ ಕುಕ್ ಮಾಡ್ಕೊಳ್ಬೇಕಾಗತ್ತೆ. ಚೆನ್ನಾಗಿ ಸಾಫ್ಟ್ ಆಗಿ ಬೇಯಿಸ್ಕೋಬೇಕು. ಇನ್ನೊಂದು ಪಾತ್ರೆಯಲ್ಲಿ ನಾನು 4 ಕಪ್ ಬೆಲ್ಲಗೆ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಜಾಸ್ತಿ ಹಾಕೊಳ್ಬಾರ್ದು. ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿ ಕುದಿಲಿಕ್ಕೆ ಶುರು ಆಗಬೇಕು. ಕೆಲವರು ಜಸ್ಟ್ ಬೆಲ್ಲನ ಕರಗಿಸಿ ಹಾಗೆ ಪೊಂಗಲ್ಗೆ ಮಿಕ್ಸ್ ಮಾಡ್ಕೊಳ್ತಾರೆ. ಮೇನ್ ಟಿಪ್ ಇದೆ, ಬೆಲ್ಲನ ಸುಮಾರು 10 ನಿಮಿಷ ಲೋ ಫ್ಲೇಮಲ್ಲಿ ಬಣ್ಣ ಬದಲಾಗ ತನಕ ಕುದಿಸ್ಕೋಬೇಕಾಗತ್ತೆ. ಅದೊಂದು ಸ್ವಲ್ಪ ಗಟ್ಟಿಯಾಗಿ ಸಾಸ್ ತರ ಆಗತ್ತೆ, ತಿಕ್ಕಾಗಿ. ಪಾಕ ಸ್ವಲ್ಪ ಗಟ್ಟಿಯಾಗಿರ್ಬೇಕು. ಬೇಳೆ ಹಾಗೂ ಅಕ್ಕಿ ಚೆನ್ನಾಗಿ ಸಾಫ್ಟ್ ಆಗಿ ಈ ರೀತಿ ಬೇಯಿಸ್ಕೋಬೇಕಾಗತ್ತೆ. ಬೆಂದಿರೋ ಬೇಳೆ ಹಾಗೂ ಅಕ್ಕಿಗೆ ಬೆಲ್ಲದ ಪಾಕ ನಾವೇನ್ ಮಾಡ್ಕೊಂಡಿರ್ತೀವೋ ಅದನ್ನ ಹಾಕೊಂಡು ನಿಧಾನಕ್ಕೆ ತಿರುಗಿಸ್ಕೊಡ್ತಾ ಮಿಕ್ಸ್ ಮಾಡ್ಕೊಳ್ಬೇಕು. ಆದಷ್ಟು ಮುದ್ದೆ ಬೆಲ್ಲ ಅಥವಾ ಉಂಡೆ ಬೆಲ್ಲ ಅಂತ ನಾವೇನ್ ಹೇಳ್ತೀವಿ ಅದನ್ನ ಬಳಸಿದ್ರೆ ಪೊಂಗಲ್ ಬಹಳ ರುಚಿಯಾಗಿ ಬರುತ್ತೆ. ಇಲ್ಲಿ ನಾನು ಒಂದು ಬಾಣಲಿಗೆ ಸುಮಾರು 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕೊಂಡು ಅದಕ್ಕೆ ನಾನು ತುರಿದಿಟ್ಕೊಂಡಿರುವ ಒಣ ಕೊಬ್ಬರಿನ ಹಾಕೊಂಡು ಲೈಟ್ ಆಗಿ ಹುರ್ಕೋಬೇಕಾಗತ್ತೆ. ಸ್ವಲ್ಪ ಬಣ್ಣ ಬದಲಾಗೋ ತರ ಹುರ್ಕೋಬೇಕು. ತುಪ್ಪದಲ್ಲಿ ಈ ರೀತಿ ಉರಿಯೋದ್ರಿಂದ ಒಳ್ಳೆ ರುಚಿ ಇರುತ್ತೆ. ಹಾಗಾಗಿ ಈಗ ತುಪ್ಪದಲ್ಲಿ ಬಾಡಿಸಿರುವಂತ ಗೋಡಂಬಿ, ದ್ರಾಕ್ಷಿ ಹಾಗೂ ಒಣ ಕೊಬ್ಬರಿ ತುರಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. 1 ಟೀ ಸ್ಪೂನ್ ಅಷ್ಟು ನಾನು ಏಲಕ್ಕಿ ಪುಡಿನ ಹಾಕೊಳ್ತಾ ಇದ್ದೀನಿ. ಇದೇ ಸೀಕ್ರೆಟ್ ಇಂಗ್ರೀಡಿಯೆಂಟ್ ನಾನು ತಿಳಿಸಿದ್ದು. ಇದು ಪಚ್ ಕರ್ಪೂರ ಅಂತ ಸಿಗುತ್ತೆ. ಇದು ಮೆಂತ್ಯ ಕಾಳಷ್ಟು ಮಾತ್ರ ಹಾಕೋಬೇಕು. ಜಾಸ್ತಿ ಹಾಕೊಂಡ್ರೆ ತುಂಬಾ ಸ್ಟ್ರಾಂಗ್ ಸ್ಮೆಲ್ ಆಗ್ಬಿಡತ್ತೆ. ಇದು ಹಾಕೋದ್ರಿಂದ ದೇವಸ್ಥಾನದಲ್ಲಿ ಕೊಡೋ ಪ್ರಸಾದ ತರ ಬಹಳ ರುಚಿಯಾಗಿರುತ್ತೆ ಪೊಂಗಲ್ಲು. ಕಡೆಯಲ್ಲಿ ನಾವು ಮೇಲ್ಗಡೆ ನಮ್ಗೆ ಎಷ್ಟು ಬೇಕೋ ಅಷ್ಟು ತುಪ್ಪನ ಹಾಕೊಂಡು ಸರ್ವ್ ಮಾಡ್ಬೋದು. ಈಗ ಖಾರ ಪೊಂಗಲ್ ಅಥವಾ ವೆಣ್ ಪೊಂಗಲ್ ಹೇಗ್ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು 1 ಕಪ್ ಅಷ್ಟು ಅಕ್ಕಿನ ತಗೊಳ್ತಾ ಇದ್ದೀನಿ. ಅರ್ಧ ಕಪ್ ಅಷ್ಟು ಹೆಸರುಬೇಳೆ, 1 ಟೇಬಲ್ ಸ್ಪೂನ್ ಮೆಣಸು, 2 ಟೇಬಲ್ ಸ್ಪೂನ್ ಜೀರಿಗೆ, ಗೋಡಂಬಿ, ಅರ್ಧ ಕಪ್ ಅಷ್ಟು ತುಪ್ಪ, ಕರಿಬೇವು, 3-4 ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಅರ್ಧ ಇಂಚ್ ಶುಂಠಿ ಹಾಗೂ ದೊಡ್ಡ ಗ್ಲಾಸ್ ಹಾಲು, ಅರ್ಧ ಕಪ್ ಅಷ್ಟು ಹಸಿ ಕಾಯಿ ತುರಿ. ಒಂದು ಬಾಣಲಿಗೆ ತುಪ್ಪನ ಹಾಕೊಂಡು ಹೆಸರು ಬೇಳೆನ ನಾನು ಹುರ್ಕೊಳ್ತಾ ಇದ್ದೀನಿ. ಹೆಸರು ಬೇಳೆ ಹುರ್ಕೊಳ್ಳೋದ್ರಿಂದ ಪೊಂಗಲ್ ಬಹಳ ರುಚಿಯಾಗಿರುತ್ತೆ. ಇದು ಬಹಳ ಇಂಪಾರ್ಟೆಂಟ್ ಸ್ಟೆಪ್. ಇದು ಸ್ವಲ್ಪ ಬಣ್ಣ ಬದಲಾಗೋ ತನಕ ಹುರ್ಕೊಂಡು ನಂತರ ತೊಳೆದು ನೆನೆಸಿಟ್ಕೊಂಡಿರುವಂತ ಅಕ್ಕಿನ ಹಾಕೊಳ್ತಾ ಇದ್ದೀನಿ. ನಾನಿಲ್ಲಿ ಸೋನಾ ಮಸೂರಿ ಅಕ್ಕಿನ ಬಳಸ್ತಾ ಇದ್ದೀನಿ. ಸುಮಾರು 10-15 ನಿಮಿಷ ನೆನೆಸ್ಕೊಂಡ್ರೆ ಸಾಕು ಅಕ್ಕಿನ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸುಮಾರು 5 ಕಪ್ ಅಷ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ. ಹಾಗೂ
ಅರ್ಧ ಗ್ಲಾಸಷ್ಟು ಹಾಲನ್ನು ಹಾಕೊಳ್ತಿದ್ದೀನಿ. ಇದು ಬಹಳ ರುಚಿ ಕೊಡುತ್ತೆ. ಹಾಲನ್ನು ಸೇರಿಸೋದ್ರಿಂದ ನೀವು ಟ್ರೈ ಮಾಡಿ ನೋಡಿ. ಸಾಫ್ಟ್ ಆಗಿ ಬೇಯಿಸ್ಕೊಳ್ಬೇಕಾಗತ್ತೆ. ಉಪ್ಪು ಹಾಕೊಂಡು ಈಗ ಪ್ರೆಷರ್ ಕುಕ್ ಹಾಕೊಳ್ತೀನಿ. 2 ರಿಂದ 3 ವಿಸಿಲ್ ಬೇಯಿಸ್ಕೋಬೇಕಾಗತ್ತೆ ಸಾಫ್ಟ್ ಆಗಿ. ಇನ್ನೊಂದು ಬಾಣಲಿಯಲ್ಲಿ ತುಪ್ಪನ ಕಾಯಿಸ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ. ತುಪ್ಪ ಎಲ್ಲ ಚೆನ್ನಾಗಿ ಕರಗಿದ ನಂತರ ಸಾಸಿವೆನ ಹಾಕೊಳ್ತಾ ಇದ್ದೀನಿ, ಹಿಂಗು, ಗೋಡಂಬಿ ಸ್ವಲ್ಪ ಬಣ್ಣ ಬದಲಾಗೋ ತನಕ ಬಾಡಿಸ್ಕೊಂಡು ನಂತರ ಮೆಣಸನ್ನು ಹಾಕೊಳ್ತಾ ಇದ್ದೀನಿ, ಸುಮಾರು 1 ಟೇಬಲ್ ಸ್ಪೂನ್ ಅಷ್ಟು, ಹಾಗೂ 2 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ. ನಾನು ಮೆಣಸನ್ನ ಪುಡಿ ಮಾಡ್ತಾ ಇಲ್ಲ, ಹಾಗೆ ಹಾಕೊಳ್ತಾ ಇದ್ದೀನಿ. ಮತ್ತೆ ಇದು ಆಪ್ಷನಲ್, ಇದು 2 ರಿಂದ 3 ಹಸಿ ಮೆಣಸಿನ್ಕಾಯಿ, ಇದು ಸ್ಕಿಪ್ ಮಾಡ್ಬೋದು. ಕರಿಬೇವು ಹಾಗೂ ಅರ್ಧ ಇಂಚಷ್ಟು ಶುಂಠಿನ ನಾನು ಡೈರೆಕ್ಟಾಗಿ ಒಗ್ಗರಣೆಗೆ ತುರ್ಕೊಳ್ತಾ ಇದ್ದೀನಿ. ಸ್ಟವ್ನ ಸ್ವಿಚ್ ಆಫ್ ಮಾಡಿ ಶುಂಠಿನ ಸೇರಿಸ್ಕೊಳ್ಳಿ, ಇದು ಒಳ್ಳೆ ಫ್ಲೇವರ್ ಕೊಡುತ್ತೆ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕಡೆ ಇಟ್ಕೊಳ್ಳೋಣ. ಅಕ್ಕಿ ಹಾಗೂ ಹೆಸರುಬೇಳೆ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ. ಈ ರೀತಿ ಸಾಫ್ಟಾಗಿ ಬೇಯಿಸ್ಕೋಬೇಕಾಗತ್ತೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಇನ್ನೂ ಸಾಫ್ಟ್ ಆಗತ್ತೆ. ಈ ಥರ ಟೆಕ್ಸ್ಚರ್ ಬರಬೇಕು. ಅರ್ಧ ಭಾಗ ಅಷ್ಟು ಉಳಿದಿರೋ ಹಾಲನ್ನು ಈಗ ಬೆಂದಿರುವಂಥ ಬೇಳೆ ಹಾಗೂ ಅಕ್ಕಿಗೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಹಾಲು ಬದಲು ಕಾಯಿ ಹಾಲನ್ನು ಕೂಡ ಬಳಸ್ಬೋದು, ಅದು ಒಳ್ಳೆ ರುಚಿ ಕೊಡುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಹೆಚ್ಚಿಟ್ಕೊಂಡಿರುವ ಕೊತ್ತಂಬರಿ ಸೊಪ್ಪು ಹಾಗೂ ತುರಿದಿಟ್ಕೊಂಡಿರುವ ಅರ್ಧ ಕಪ್ ಹಸಿ ಕಾಯಿ ತುರಿನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಹಸಿ ಕಾಯಿ ತುರಿ ಹಾಕೋದ್ರಿಂದ ರುಚಿ ಚೆನ್ನಾಗಿರುತ್ತೆ. ನಂತರ ನಾವು ಆಗಲೇ ಒಗ್ಗರಣೆ ಮಾಡಿ ಎಲ್ಲ ಇಟ್ಕೊಂಡಿರ್ತೀವಲ್ಲ, ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಅದರ ಮೇಲೆ ನಮಗೆ ಬೇಕಾಗಿರುವಷ್ಟು ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ತುಪ್ಪ ಸಿಹಿ ಪೊಂಗಲ್ಗಾಗಲಿ ಖಾರ ಪೊಂಗಲ್ಗಾಗಲಿ ಹೇರಳವಾಗಿ ಹಾಕೋದ್ರಿಂದ ರುಚಿ ಚೆನ್ನಾಗಿರುತ್ತೆ. ಇಲ್ಲ ಅಂತಂದರೆ ಸರ್ವ್ ಮಾಡೋವಾಗ ಬೇಕಂದ್ರೂ ಹಾಕಿ ಸರ್ವ್ ಮಾಡ್ಬೋದು. ನಾನು ಸಾಮಾನ್ಯ ಸರ್ವ್ ಮಾಡೋವಾಗ ತುಪ್ಪನ ಮೇಲ್ಗಡೆ ಹಾಕಿ ಕೊಡ್ತೀನಿ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಸಾಫ್ಟಾಗಿ ರುಚಿ ರುಚಿಯಾದ ಖಾರ ಪೊಂಗಲ್ ಅಂದರೆ ವೆಣ್ ಪೊಂಗಲ್ ಹೇಗೆ ಮಾಡೋದು ಅಂತ. ಇದನ್ನು ನಾವು ಹೀಗೆ ಕೂಡ ತಿನ್ಬೋದು. ಇಲ್ಲ ಅಂತಂದರೆ ಹುಳಿ ಗೊಜ್ಜು ಮಾಡಿಕೊಂಡು ಖಾರ ಪೊಂಗಲ್ ಜೊತೆ ತಿಂದರೆ ಮತ್ತಷ್ಟು ರುಚಿ ಚೆನ್ನಾಗಿರುತ್ತೆ. ಈಗ ಹುಳಿ ಗೊಜ್ಜು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದು ಬಹಳ ಸುಲಭ ಹಾಗೂ ಬಹಳ ರುಚಿಯಾಗಿರುತ್ತೆ. ಹುಳಿ ಗೊಜ್ಜಿಗೆ ಸುಮಾರು 2 ಟೇಬಲ್ ಸ್ಪೂನ್ ಅಷ್ಟು ಸಾಂಬಾರ್ ಪೌಡರ್, 1 ಕಪ್ ಅಷ್ಟು ಹುಣಸೆ ರಸ, 1 ಟೇಬಲ್ ಸ್ಪೂನ್ ಅಷ್ಟು ಬೆಲ್ಲ, ಕೊತ್ತಂಬರಿ ಸೊಪ್ಪು, ಸಾಸಿವೆ, ಜೀರಿಗೆ, ಕರಿಬೇವು, ಒಣಮೆಣಸಿನ್ಕಾಯಿ ಹಾಗೂ ಹಿಂಗು. ಒಂದು ಬಾಣಲಿಗೆ ಎಣ್ಣೆನ ಕಾಯಿಸ್ಕೊಂಡು ಒಗ್ಗರಣೆಗೆ ಸಾಸಿವೆ, ಹಿಂಗು, ಕರಿಬೇವು ಹಾಗೂ ಜೀರಿಗೆನ ಸೇರಿಸ್ಕೊಂಡು ಜೊತೆಗೆ ಒಣಮೆಣಸಿನ್ಕಾಯಿನೂ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು. ಜೀರಿಗೆ ಎಲ್ಲ ಸ್ವಲ್ಪ ಸಿಡಿಬೇಕು, ಆವಾಗ ರುಚಿ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಇವಾಗ 1 ಕಪ್ ಅಷ್ಟು ಹುಣಸೆ ರಸ ಸ್ವಲ್ಪ ತಿಕ್ಕಾಗಿ ಕಲಿಸ್ಕೊಂಡಿದ್ದೀನಿ ರಸನ. ಅದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ಸಾರಿನ ಪುಡಿ ಅಂದರೆ ಸಾಂಬಾರ್ ಪೌಡರನ್ನು ಹಾಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಬೆಲ್ಲ. ನಾವು ದಿನನಿತ್ಯ ಸಾಂಬಾರ್ಗೆ ಏನು ಬಳಸ್ತೀವೋ ಅದೇ ಸಾಂಬಾರ್ ಪುಡಿನೇ ನಾನು ಬಳಸಿರೋದು. ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕ್ಕೊಂಡು ಸುಮಾರು 8 ರಿಂದ 10 ನಿಮಿಷ ನಿಧಾನಕ್ಕೆ ಲೋ ಫ್ಲೇಮಲ್ಲಿ ಕುದಿಸ್ಕೋಬೇಕಾಗತ್ತೆ. ಎಷ್ಟು ಚೆನ್ನಾಗಿ ಕುದಿಸ್ತೀವೋ ಅಷ್ಟು ರುಚಿಯಾಗಿರುತ್ತೆ. ನೋಡಿದ್ರಲ್ಲ ಖಾರ ಪೊಂಗಲ್ಗೆ ಹುಣಸೆ ಗೊಜ್ಜು ಹೇಗೆ ಮಾಡೋದು ಅಂತ. ಗೊಜ್ಜು ಸ್ವಲ್ಪ ತಿಕ್ಕಾಗಿರಬೇಕು, ತುಂಬ ನೀರಂಗೆ ಮಾಡ್ಕೊಳ್ಬಾರ್ದು. ಖಾರ ಪೊಂಗಲ್ಗೆ ಇದಂತೂ ಒಳ್ಳೆ ಕಾಂಬಿನೇಷನ್ನು. ಖಾರ ಪೊಂಗಲ್ ಹೇಗೆ ಮಾಡೋದು ಅಂತ ನೋಡಿದ್ರಿ, ಅದಕ್ಕೆ ಜೊತೆಗೆ ಹುಣಸೆ ಗೊಜ್ಜು ಹಾಗೂ ಸ್ವೀಟ್ ಪೊಂಗಲ್ ಕೂಡ ಹೇಗೆ ಮಾಡೋದು ಅಂತ ನೋಡಿದ್ರಿ. ನೀವು ಎಲ್ಲ ದಯವಿಟ್ಟು ಟ್ರೈ ಮಾಡಿ. ನಿಮಗೆ ಯಾವ ರೆಸಿಪಿ ತುಂಬ ಇಷ್ಟ ಆಯಿತು, ಸ್ವೀಟ್ ಪೊಂಗಲ ಖಾರ ಪೊಂಗಲ್ಲ ಅಂತ
ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನನ್ನ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಪೇಜ್ ಜೇನ್ಸ್ ಹೋಮ್ ಟೇಲ್ಸನ್ನು ಫಾಲೋ ಮಾಡೋದು ಮರಿಬೇಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.